ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಾನು ಇವತ್ತು ಆಟೋ ಪೇಮೆಂಟ್ ಏನಾದರೂ ಆಕ್ಟಿವೇಟ್ ಆಗಿದ್ರೆ ಯಾವ ಥರ ರಿಮೂವ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ನನ್ನ ಗೂಗಲ್ ಪೇ ಅಕೌಂಟಲ್ಲಿ ಆಟೋ ಪೇಮೆಂಟ್ ಕುಕ್ಕು FM-ಗೆ 499 ರುಪೀಸ್ದು ಆಕ್ಟಿವೇಟ್ ಆಗಿದೆ. ಇದನ್ನು ಯಾವ ಥರ ರಿಮೂವ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ನಾನು ಇವಾಗ ಸ್ಟಾರ್ಟಿಂಗಿಂದ ಬರ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಗೂಗಲ್ ಪೇನ ಓಪನ್ ಮಾಡ್ತೀನಿ. ಓಕೆ, ಗೂಗಲ್ ಪೇ ಓಪನ್ ಮಾಡಿದ ಮೇಲೆ ನಂದು ಪ್ರೊಫೈಲ್ ಮೇಲೆ ಟಚ್ ಮಾಡ್ತೀನಿ. ಇಲ್ಲಿ ಪ್ರೊಫೈಲ್ ಮೇಲೆ ಟಚ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ಆಟೋ ಪೇ ಅಂತ ಕಾಣಿಸ್ತದೆ ನೋಡಿ, ಅದ್ರ ಮೇಲೆ ಟಚ್ ಕೊಡಿ. ಅದಾದಮೇಲೆ ನೋಡಿ, ಇಲ್ಲಿ ಏನೇನು ಆಟೋ ಪೇಮೆಂಟ್ ಆಕ್ಟಿವೇಟ್ ಆಗಿದೆಯೋ ಇದೆಲ್ಲ ತೋರಿಸುತ್ತೆ. ಮತ್ತು ಇದ್ರ ಮೇಲೆ ಟಚ್ ಕೊಡಿ. ಇದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಆಟೋ ಪೇಮೆಂಟ್ ಆಕ್ಟಿವೇಟ್ ಆಗಿರೋದು. ಇದ್ರ ಟಚ್ ಕೊಟ್ಟಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಅದಾದಮೇಲೆ ಇಲ್ಲಿ ಕೆಳಗಡೆ ಕಾಣಿಸುತ್ತೆ ನೋಡಿ, ಕ್ಯಾನ್ಸಲ್ ಆಟೋ ಪೇಮೆಂಟ್ ಅಂತ ಹೇಳ್ಬಿಟ್ಟು. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು, ಕೆಳಗಡೆ ಕ್ಯಾನ್ಸಲ್ ಆಟೋ ಪೇ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಒಂದು ಸಲ ಟಚ್ ಕೊಡಿ. ಅದಾದಮೇಲೆ ಮತ್ತೆ ಕೇಳುತ್ತೆ ನೋಡಿ, ಎಸ್ ಕ್ಯಾನ್ಸಲ್ ಆಟೋ ಪೇ ಅಂತ ಇದೆ, ಅದ್ರ ಮೇಲೆ ಮತ್ತೆ ಟಚ್ ಕೊಡಿ. ಅದಾದಮೇಲೆ ನಿಮ್ಮದು UPI ನಂಬರ್ದು ಅಂದರೆ ಪಾಸ್ವರ್ಡ್ ಇಟ್ಟಿರ್ತಿಲ್ಲ ಬ್ಯಾಂಕಿಗೆ, ಆ ಒಂದು UPI ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಓಕೆ, UPI ನಂಬರ್ ಹೊಡಿತಿದ್ದಂಗೆ ಕ್ಯಾನ್ಸಲಿಂಗ್ ಆಟೋ ಪೇ ಅಂತ ಬರುತ್ತೆ ನೋಡಿ, ಇಲ್ಲಿ ಆಟೋ ಪೇ ಕ್ಯಾನ್ಸಲ್ಡ್ ಅಂತ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಮೇಲ್ಗಡೆ ಕೂಡ ತೋರಿಸ್ತಾ ಇದೆ ಆಟೋ ಪೇ ಕ್ಯಾನ್ಸಲ್ಡ್ ಅಂತ ಹೇಳ್ಬಿಟ್ಟು. ಇವಾಗ ನಿಮ್ಮದು ಆಟೋ ಪೇಮೆಂಟ್ ಏನೇನು ಆಕ್ಟಿವೇಟ್ ಆಗಿದೆಯೋ ಅದೆಲ್ಲ ಕ್ಯಾನ್ಸಲ್ ಆಗುತ್ತೆ. ಇದೇ ಥರ ಬೇರೆ ಯಾವುದಾದ್ರೂ ಆಗಿರ್ಬೋದು, ಡಿಸ್ನಿ ಸ್ಟಾರ್ ಆಗಿದ್ರೂ ಕೂಡ ಇದೇ ಥರನೇ ಕ್ಯಾನ್ಸಲ್ ಮಾಡ್ಕೋಬೋದು.